ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೇನೆ. ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಲ್ಲಿ ಸಾರಿ ಕೇಳ್ತಾ ವಿಡಿಯೋವನ್ನ ಶುರು ಮಾಡ್ತಾ ಇದ್ದೇನೆ. ಯಾಕೆ ನಾನು ಫಸ್ಟಿಗೆ ಸಾರಿ ಕೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಅಂತಂದ್ರೆ 4 months ಬ್ಯಾಕ್ ನಾನೊಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ದೆ, Q&A ವಿಡಿಯೋ. ಅಂದ್ರೆ ನನ್ ಬಗ್ಗೆ ನಿಮ್ಗೆ ಏನಾದ್ರೂ ತಿಳ್ಕೊಳ್ಳುವಂತಹ ಕುತೂಹಲ ಇದ್ರೆ ಈ ವಿಡಿಯೋದ ಕೆಳಗಡೆ ಕ್ವೆಶ್ಚನ್ ಹಾಕಿ, ಇದ್ರ ರಿಲೇಟೆಡ್ ನಾನು ನಿಮ್ಗೆ ಆನ್ಸರ್ ಅನ್ನ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ. ಒಂದಲ್ಲ ಇಬ್ರಲ್ಲ ಮೂವರು ಕ್ವೆಶ್ಚನ್ ಕೇಳಿದ್ರು, ನಾನು ಆನ್ಸರ್ ಮಾಡಿ ವಿಡಿಯೋ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಆಗಿಲ್ಲ. ಇಷ್ಟು ದಿನ ತಿಂಗಳುಗಟ್ಲೆ ಆದ್ರೂ ನಂಗೆ ಆ ವಿಡಿಯೋಕ್ಕೆ ಆನ್ಸರ್ ಮಾಡ್ಕೊಂಡು ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ. ಹಾಗಾಗಿ ನಾನು ಫಸ್ಟ್ ಸಾರಿ ಕೇಳ್ತಾ ಇರೋದು. ಯಾಕಂದ್ರೆ ಆ ವಿಡಿಯೋ ಪೋಸ್ಟ್ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಮೈಂಡ್ ಡಿಸ್ಟ್ರಾಕ್ಟ್ ಆಗೋಯ್ತು, ಒಂದ್ ಸ್ವಲ್ಪ ಡಿಮೋಟಿವೇಟ್ ಆದೆ, ಈ ತರದ್ದೆಲ್ಲ ಆಗೋಯ್ತು. ಹಾಗಾಗಿ ಯಾಕೆ ಪರ್ಸನಲ್ ವಿಷಯವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಬೇಕು, ಈ ತರದ್ದೆಲ್ಲ ಒಂದ್ ಸ್ವಲ್ಪ ಮೈಂಡಲ್ಲಿ ಕಿರಿಕಿರಿ ಆಗೋಯ್ತು. ಸೊ ಆಮೇಲೆ ನನ್ಗೆ ನಾನೇ ಕ್ಲಾರಿಟಿ ತಗೊಂಡು ಇಲ್ಲ, ನಾನು ಯಾವುದೋ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿರೋದು. ನಾನು ಯಾವ ಒಂದು ಯೋಚನೆಯನ್ನ, ಯಾವ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಿದ್ದು, ಅದೇ ಹಾದಿಯಲ್ಲಿ ಹೋಗೋಣ ಅಂತ ನನ್ಗೆ ನಾನೇ ಕ್ಲಾರಿಟಿ ತಗೊಂಡು, ಸರಿ ಯೂಟ್ಯೂಬ್ ಚಾನೆಲ್ಗೆ ಬಂದ್ವಿ, ಸೋಷಿಯಲ್ ಮೀಡಿಯಾಕ್ಕೆ ಬಂದ್ವಿ ಅಂತ ಅಂದ್ಮೇಲೆ ಪರ್ಸನಲ್ ವಿಷಯವನ್ನ ಶೇರ್ ಮಾಡ್ಲೇಬೇಕಾಗತ್ತೆ. ಆಬ್ವಿಯಸ್ಲಿ ನಂಗೇನು ಪರ್ಸನಲ್ ವಿಷಯವನ್ನ ಶೇರ್ ಮಾಡಬಾರ್ದು ಆ ತರ ಎಲ್ಲ ಏನೂ ಇಲ್ಲ. ಬಟ್ ಕೆಲವೊಂದು ಮಾತುಗಳನ್ನ ಕೇಳಿ ಮೈಂಡ್ ಡಿಸ್ಟ್ರಾಕ್ಟ್ ಆಗೋದು ಸಹಜ. ನಾವೆಷ್ಟೇ ದೃಢ ನಿರ್ಧಾರ ಮಾಡ್ಕೊಂಡು ನೆಗೆಟಿವ್ ಮಾತುಗಳಿಗೆಲ್ಲ ನಾವು ಕಿವಿ ಕೊಡಬಾರ್ದು. ನಮ್ದು ಏನ್ ಗುರಿ ಇದೆ ಅದರ ಕಡೆ ನಾವು ಹೋಗ್ಬೇಕು ಅಂತ ಎಷ್ಟೇ ಸಲ ನಾವು ದೃಢ ನಿರ್ಧಾರ ಮಾಡ್ಕೊಂಡ್ರು ಆಬ್ವಿಯಸ್ಲಿ ಮೈಂಡಿಗೆ ಡಿಸ್ಟ್ರಾಕ್ಟ್ ಆಗೇ ಆಗುತ್ತೆ. ಅದೆಲ್ಲ ಇರ್ಲಿ, ಇವಾಗ ನಾನು ಆ ವಿಡಿಯೋದ ರಿಲೇಟೆಡ್ ಆನ್ಸರ್ ಅನ್ನ ಕೊಡ್ತೀನಿ, ಬನ್ನಿ. ನಾನು ಇಲ್ಲಿ ಹೆಸರು ಕೂಡ ಹೇಳ್ತೀನಿ, ಯಾಕಂದ್ರೆ ತುಂಬಾ ಪ್ರೀತಿಯಿಂದ ನನ್ನೊಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನ ನೋಡಿ ಪ್ರತಿ ವಿಡಿಯೋಕ್ಕೂ ಕಮೆಂಟ್ ಹಾಕ್ತೀರಾ, ತುಂಬಾ ಪ್ರೀತಿ ಕೊಡ್ತೀರಾ, ಸಪೋರ್ಟ್ ಕೊಡ್ತೀರಾ. ಹಾಗಾಗಿ ನಿಮ್ಮ ಹೆಸರು ಜೊತೆಗೆ ನೀವು ಕೇಳಿದಂತಹ ಕ್ವಶನ್ ಅನ್ನ ಕೂಡ ನಾನಿಲ್ಲಿ ಹೇಳ್ಕೊಂಡು ಅದಕ್ಕೆ ಆನ್ಸರ್ ಮಾಡ್ತೀನಿ. ನಾನಿಲ್ಲಿ ಇನ್ನೊಂದು ಮೊಬೈಲ್ ಇಟ್ಕೊಂಡಿದ್ದೀನಿ, ಅದರಲ್ಲಿ ಸ್ಕ್ರೀನ್ ಶಾಟ್ ತೆಗೆದು ಕ್ವಶನ್ ಅನ್ನ ಓದ್ಕೊಂಡು ಆನ್ಸರ್ ಕೂಡ ಮಾಡ್ತೀನಿ. ನಾನಿವಾಗ ಮೊದಲಿಗೆ ಕ್ವಶನ್ ಓದ್ತೀನಿ. ಆಲ್ಮೋಸ್ಟ್ ಕ್ವಶನ್ ಸೇಮ್ ಇರೋದು. ಲೈಫ್ ಸ್ಟೋರಿ ಹೇಳಿ, ನಿಮ್ಮ ಊರು ಯಾವುದು ಅಂತ. ನಾನಿವಾಗ ಯಾರು ಕ್ವಶನ್ ಕೇಳಿದ್ದಾರೆ ಅವರ ಹೆಸರು ಹೇಳ್ಕೊಂಡು ನಾನು ಕ್ವಶನ್ ಫಸ್ಟ್ ಹೇಳ್ಬಿಟ್ಟು ಆಮೇಲೆ ಒಂದೇ ಆನ್ಸರ್ ಮಾಡ್ತೀನಿ. ಮೊದಲು ಲಕ್ಷ್ಮೀ ಶನಾಯ ಅಂತ ಹೇಳುವವರು, ನಿಮ್ಮ ಫ್ಯಾಮಿಲಿ ಪರಿಚಯ ಮಾಡ್ಕೊಡಿ ಅಂತ. ಆಮೇಲೆ ನಿಮ್ಮ ಊರಿನ ಬಗ್ಗೆ ತಿಳಿಸಿಕೊಡಿ, ನಿಮ್ಮದು ಊರು ಯಾವುದು. ಸವಿತಾ ಉಗರ್ಕಂಡ್, ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ, ನಿಮ್ಮ ಲೈಫ್ ಸ್ಟೋರಿ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ವಿಡಿಯೋ ಮಾಡಿ ಸಿಸ್ ಅಂತ. ನೆಕ್ಸ್ಟ್ ಬಂದಿರುವಂತಹ ಕ್ವಶನ್ ರಮ್ಯಾ ವ್ಲಾಗ್ಸ್ ಕನ್ನಡ ಅಂತ, ಒಳ್ಳೆ ಕಂಟೆಂಟ್ ಸಿಸ್. ನನ್ನ ಕ್ವಶನ್, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಹಾಗೆ ಮಕ್ಕಳನ್ನ ನೋಡ್ಕೊಂಡು ತೋಟ ನೋಡ್ಕೊಂಡು ವಿಡಿಯೋ ಹೇಗೆ ಮಾಡ್ತಾ ಇದ್ದೀರಾ, ಅಪ್ಪ ಅಮ್ಮ ನಿಮ್ಮ ಜೊತೆ ಇದ್ದಾರಾ, ರಾಘವನ ಶಾಲೆ ದೂರನ ಮನೆ ಹತ್ರನೇ ಇದೆಯಾ, ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ ನಂದು ಕ್ವಶನ್ ಅಂತ ಕೇಳಿದ್ದಾರೆ. ಆಮೇಲೆ ಇನ್ನೊಂದು ಲಾಂಗ್ ಕ್ವಶನ್ ಬಂದಿರೋದು ಪುಷ್ಪಲತಾ ಶಿವಕುಮಾರ್ ಅಂತ, ಅವರು ಕೇಳಿರೋದು. ಲಾಂಗ್ ಕ್ವಶನ್ ಅಂತ ಹೇಳಿದೆ, ಕ್ವಶನ್ ಓದ್ತಾ ಹೋಗ್ತೀನಿ. ಮೊದಲು, ನಾನು ನಿಮ್ಮ ಹಿಸ್ಟ್ರಿಯನ್ನು ತಿಳಿದುಕೊಳ್ಳಬೇಕು ಅಂತ ಇದ್ದೀನಿ. ಯಾಕೆ ಅಂದ್ರೆ ನಂಗೆ ಗೊತ್ತಾಯ್ತು ನೀವು ಫ್ಯಾಷನ್ ಡಿಸೈನ್ ಮಾಡಿದೀರಾ, ಟೀಚರ್ ಆಗಿದ್ದೀರಾ ಅಂತ. ಅದಕ್ಕೆ ನಿಮ್ಮ ಬಗ್ಗೆ ತಿಳ್ಕೋಬೇಕು ಅಂತ ಕುತೂಹಲ ಆಗ್ತಾ ಇದೆ. ನೀವು ಹುಟ್ಟಿದ್ದು ಎಲ್ಲಿ, ನೀವು ಏನೇನು ಓದಿದ್ರ, ಮಕ್ಕಳು ಯಾವಾಗಾಯ್ತು, ಮದ್ವೆ ಯಾವಾಗಾಯ್ತು, ಏನ್ ಕೆಲಸ ಮಾಡಿದ್ರ, ಈಗ ತೋಟದ ಕೆಲಸ ಎಲ್ಲ ಮಾಡ್ಕೊಂಡಿದ್ದೀರಾ, ಮನೆಯನ್ನ ನೋಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ತೋಟನೂ ನೋಡ್ಕೊಂಡು ಯೂಟ್ಯೂಬ್ ಕೂಡ ಮಾಡ್ತಾ ಇದ್ದೀರಾ, ತುಂಬಾ ಹೆಮ್ಮೆ ಆಗುತ್ತೆ ನಿಮ್ಮ ಬಗ್ಗೆ. ಸೊ ಅದಕ್ಕೋಸ್ಕರ ನಿಮ್ಮ ಪೂರ್ತಿ ಪರಿಚಯವನ್ನ ಮಾಡ್ಕೊಡಿ, ಹಾಗೆ ನಿಮ್ಮ ತೋಟ, ನಿಮ್ಮ ಮನೆ, ನೀವು ಇರುವಂತಹ ಜಾಗದ ಪರಿಚಯವನ್ನ ಮಾಡಿಕೊಡಿ. ಲಾಂಗ್ ಕ್ವಶನ್ ಕೇಳಿದ್ದಾರೆ, ತುಂಬಾ ಥ್ಯಾಂಕ್ಸ್. ಮೊದಲಿಗೆ ಕಾಮನ್ ಆಗಿ ನಾನು ಹೇಳ್ದ ಹಾಗೆ ನಿಮ್ಮ ಊರ್ ಹೇಳಿ, ನಿಮ್ಮ ಪರಿಚಯ ಹೇಳಿ, ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಹೇಳಿ. ಇದೆ ನಾನು ಇವಾಗ ಕ್ವಶನ್ ಹೇಳ್ದಲ್ಲ, ಇದಕ್ಕೆಲ್ಲ ನಾನು ಒಂದು ಆನ್ಸರ್ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ನೀವೆಲ್ಲ ಕೇಳಿರುವಂತಹ ಕ್ವಶನ್ ಆ್ಯಡ್ ಆಗಿರುತ್ತೆ. ಮೊದಲಿಗೆ ನನ್ನ ಊರಿಂದಾನೇ ಶುರು ಮಾಡ್ತೀನಿ. ನಾವಿರೋದು ಮಂಗಳೂರಲ್ಲಿ, ಒಂದು ಪುಟ್ಟ ಊರಲ್ಲಿ, ಪುಟ್ಟ ಗ್ರಾಮದಲ್ಲಿ. ಪ್ರಾಪರ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನಮ್ಮ ಊರು ಲೊಕೇಶನ್ ಇದೆಲ್ಲ ಶೇರ್ ಮಾಡ್ಕೊಳ್ತಾ ಇಲ್ಲ, ಗೊತ್ತಲ್ವಾ ನಿಮಗೆ. ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಮನೆ ಅಡ್ರೆಸ್ ಎಲ್ಲ ಕೊಡೋದಕ್ಕಾಗಲ್ಲ, ಹಾಗಾಗಿ ನಾನು ಈ ತರ ಹೇಳಿದ್ದೀನಿ, ಬೇಜಾರು ಮಾಡ್ಕೊಳ್ಬೇಡಿ. ನಮ್ದು ಮಂಗಳೂರು.
ಮೊದಲಿಗೆ ನನ್ನ ಪರಿಚಯ ಹೇಳ್ಬೇಕು ಅಂತಂದ್ರೆ, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ಸಣ್ಣ ಹಳ್ಳಿಯಲ್ಲಿ. ತುಂಬಾ ನಮ್ದು ರಿಚ್ ಫ್ಯಾಮಿಲಿ ಏನಲ್ಲ, ನಾವು ಚಿಕ್ಕದಿರುವಾಗ ತುಂಬಾ ಬಡ ಕುಟುಂಬ ಅಂತಾನೆ ಹೇಳ್ಬೋದು. ನಮ್ಮ ಅಪ್ಪ ಅಮ್ಮಂಗೆ 3 ಹೆಣ್ಮಕ್ಳು, ನಾನು 2ನೇವಳು. ನಾವು ಚಿಕ್ಕದಿರುವಾಗಿಂದಾನೇ ಈ ತರ ಹಳ್ಳಿಯಲ್ಲಿ ಬೆಳ್ದಿರೋದ್ರಿಂದ ತೋಟದ ಕೆಲ್ಸ, ಗುಡ್ಡದ ಕೆಲ್ಸ, ಈ ತರ ಮನೆ ಕೆಲ್ಸ ಎಲ್ಲ ಮಾಡ್ಕೊಂಡೇ ಬೆಳ್ದವ್ರು. ಸ್ವಭಾವತಃ ನಮ್ಮ ಅಪ್ಪ ತುಂಬಾ ಸಾಧು. ಹಾಗಾಗಿ ನಮ್ಮ ಅಮ್ಮನೇ ನಮ್ಮೆಲ್ಲ ಜವಾಬ್ದಾರಿ, ಮನೆ ಜವಾಬ್ದಾರಿ, ನಮ್ಮ ಶಿಕ್ಷಣ ಜವಾಬ್ದಾರಿ, ಈ ತರ ಎಲ್ಲ ಜವಾಬ್ದಾರಿಯನ್ನ ನಮ್ಮ ಅಮ್ಮನೇ ನೋಡ್ಕೊಂಡಿದ್ದು. ಹಾಗೆ ನಾವು 3 ಹೆಣ್ಮಕ್ಳಿರೋದ್ರಿಂದ ತುಂಬಾ ಕಷ್ಟಪಟ್ಟು ನಮ್ಮನ್ನ ಸಾಕಿದ್ದಾರೆ. ನಮ್ಗೆ ಚೆನ್ನಾಗಿ ಶಿಕ್ಷಣ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಗೆ ನಮ್ಮ ಅಮ್ಮನ ಬಗ್ಗೆ ಹೆಮ್ಮೆ ಇದೆ. ಆಮೇಲೆ ನಾನು ಓದಿದ್ದು ಇದರ ರಿಲೇಟೆಡ್ ನಾನೊಂದು ಆಲ್ರೆಡಿ ಒಂದು ಸಣ್ಣ ವಿಡಿಯೋ ಮಾಡಿದ್ದೆ ನನ್ನ ತಂಗಿ ಬರ್ತ್ಡೇ ಟೈಮಲ್ಲಿ. ಅಂದ್ರೆ ನಮ್ದು ಸೆಕೆಂಡ್ PU ಆದ್ಮೇಲೆ ಅವಳ ಓದನ್ನ ಡಿಸ್ಕಂಟಿನ್ಯೂ ಮಾಡಿ ನನ್ನನ್ನ ನೆಕ್ಸ್ಟ್ ಓದೋದಕ್ಕೆ ಅಂತ ಅವಕಾಶ ಮಾಡಿಕೊಟ್ಲು. ನೆಕ್ಸ್ಟ್ ನಾನು ಸೆಕೆಂಡ್ PU ಆದ್ಮೇಲೆ 3 ವರ್ಷದ ಡಿಪ್ಲೊಮಾ ಮಾಡ್ಕೊಂಡೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಸಬ್ಜೆಕ್ಟ್ ಮೇಲೆ. ಡಿಪ್ಲೊಮಾ ಕೋರ್ಸ್ ಮುಗಿಸ್ಕೊಂಡ್ಮೇಲೆ ಸ್ವಲ್ಪ ಟೈಮ್ ಮನೆಯಲ್ಲೇ ಇದ್ದೆ. ಅದಾದ್ಮೇಲೆ ನಂದು ದೊಡ್ಡ ಭಾವ ಒಂದು ಪೇಪರ್ ಅಡ್ವರ್ಟೈಸ್ ನೋಡ್ಕೊಂಡು ಒಂದು ITI ಪ್ರೈವೇಟ್ ITI ಅಲ್ಲಿ ಒಂದು ಟೀಚರ್ ವೇಕೆನ್ಸಿ ಖಾಲಿ ಇದೆ ಅಂತ ಒಂದು ಪೇಪರ್ ಕಟ್ಟಿಂಗ್ಸ್ ಅನ್ನ ವಾಟ್ಸಪ್ ಮಾಡಿದ್ರು. ಸೊ ಅದ್ರ ಮುಖಾಂತರ ನಾನೊಂದು ಜಾಬ್ ಕೂಡ ಮಾಡ್ಕೊಂಡಿದ್ದೆ. ಮೊದಲಿಗೆ ನಾನು ಒಂದು ಪ್ರೈವೇಟ್ ITI ಅಲ್ಲಿ 9 ರಿಂದ 10 ತಿಂಗಳು ಜೂನಿಯರ್ ಟ್ರೈನಿಂಗ್ ಆಫೀಸರ್ ಆಗಿ ವರ್ಕ್ ಮಾಡಿದೆ. ಅಂದ್ರೆ ಟೀಚರ್ ಅಂತಲೇ ಅದಕ್ಕೆ ಇದು, ಬಟ್ ಇದು ಟೆಕ್ನಿಕಲ್ ಕಾಲೇಜ್ ಆಗಿರೋದ್ರಿಂದ ನಾನು ಇಲ್ಲಿ ಜೂನಿಯರ್ ಟ್ರೈನಿಂಗ್ ಆಫೀಸರ್ ಅಂತ ಆ ಹುದ್ದೆಗೆ ಹೆಸರು. ಹಾಗಾಗಿ ಅದನ್ನ ಇಲ್ಲಿ ಮೆನ್ಷನ್ ಮಾಡಿರೋದು. ಅದಾದ್ಮೇಲೆ ನಂಗೆ ನಮ್ಮ ಮನೆ ಹತ್ರನೇ ಗೌರ್ಮೆಂಟ್ ITI ಅಲ್ಲಿ ವೇಕೆನ್ಸಿ ಇತ್ತು ಅಂತ ಗೊತ್ತಾಯ್ತು. ಸೊ ಅದಕ್ಕೆ ನಾನು ಅಪ್ಲೈ ಮಾಡ್ಕೊಂಡೆ. ಅಲ್ಲಿ ನನಗೆ ಇಂಟರ್ವ್ಯೂ ಆಯ್ತು, ಅದಕ್ಕೂ ಕೂಡ ಸೆಲೆಕ್ಟ್ ಆದೆ. ಸೊ ಅಲ್ಲಿಂದ ಜಾಬ್ ಅನ್ನ ಕ್ವಿಟ್ ಮಾಡಿ ಇಲ್ಲಿಗೆ ಜಾಯಿನ್ ಆದೆ. ಈ ಗೌರ್ಮೆಂಟ್ ITI ಅಲ್ಲಿ ಕೂಡ ಅಷ್ಟೇ 1 ವರ್ಷ ಅಷ್ಟೇ ನಂಗೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು. ಏನಕ್ಕಂದ್ರೆ ಮಿಡ್ಲಲ್ಲಿ ನನಗೆ ಪ್ರಪೋಸಲ್ ಬಂತು, ಮ್ಯಾರೇಜ್ ಫಿಕ್ಸ್ ಆಯ್ತು. ನಾನು ಅಲ್ಲಿ ಜಾಬ್ ಅನ್ನ ಅನಿವಾರ್ಯವಾಗಿ ಕ್ವಿಟ್ ಮಾಡ್ಬೇಕಾಯ್ತು. ಏನಕ್ಕಂದ್ರೆ ನನ್ನ ಹಸ್ಬೆಂಡ್ ಕೆಲಸದಲ್ಲಿ ಇದ್ದಿದ್ದು ಬ್ಯಾಂಗ್ಳೂರಲ್ಲಿ. ಸೊ ನಾನು ಕೂಡ ಬ್ಯಾಂಗ್ಳೂರ್ಗೆ ಶಿಫ್ಟ್ ಆಗ್ಬೇಕಾಯ್ತು. ಹಾಗಾಗಿ ಅಲ್ಲಿ ಆ ಜಾಬ್ ಅನ್ನ ಕ್ವಿಟ್ ಮಾಡಿದೆ. ನೆಕ್ಸ್ಟ್ ಮದ್ವೆ ಆದ್ಮೇಲೆ ನಾನು ವೆಬ್ ಡಿಸೈನಿಂಗ್ ಕ್ಲಾಸಿಗೆ ಸೇರ್ಕೊಂಡೆ. 3 ರಿಂದ 4 ತಿಂಗಳು ಅಲ್ಲಿ ಕ್ಲಾಸ್ ಇತ್ತು, ಅದನ್ನ ಅಟೆಂಡ್ ಮಾಡಿ ಆ ಕೋರ್ಸ್ ಅನ್ನ ಕೂಡ ಕಂಪ್ಲೀಟ್ ಮಾಡ್ಕೊಂಡೆ. ಇದರ ರಿಲೇಟೆಡ್ ನಂಗೆ ಹಸ್ಬೆಂಡ್ ನ ಆಫೀಸ್ ಅಲ್ಲಿ ಜಾಬ್ ಸಿಕ್ತು ವೆಬ್ ಡಿಸೈನರ್ ಆಗಿ. ಇಲ್ಲೂ ಅಷ್ಟೇ ನಂಗೆ 2 ತಿಂಗಳಷ್ಟೇ ಕೆಲಸ ಮಾಡೋದಕ್ಕೆ ಸಾಧ್ಯ ಆದ್ದು. ನಾನು ಮಿಡ್ಲಲ್ಲಿ ಕ್ಯಾರಿಂಗ್ ಆದೆ. ಅದಾದ್ಮೇಲೆ ಡೆಲಿವರಿ ಆಯ್ತು. 2015 ಅಲ್ಲಿ ನಂದು ಡೆಲಿವರಿ ಆಯ್ತು, ಫಸ್ಟ್ ಡೆಲಿವರಿ. ಅದಾದ್ಮೇಲೆ ನಾನು ಜಾಬಿಗೆಲ್ಲ ಏನು ಹೋಗಿಲ್ಲ. ನಂಗೆ ಜಾಬ್ ಮಾಡೋದಕ್ಕೆ ಅವಕಾಶ ಇದೆ, ಬಟ್ ನಾನು ಜಾಬಿಗೆ ಯಾಕೆ ಹೋಗ್ತಾ ಇಲ್ಲ ಅಂದ್ರೆ, ಫಸ್ಟ್ ಆಫ್ ಆಲ್ ನನ್ನ ಹಸ್ಬೆಂಡಿಗೆ ನಾನು ಹೊರಗಡೆ ವರ್ಕಿಂಗ್ ಮಾಡೋದು ಇಷ್ಟ ಇಲ್ಲ. ನಂಗೂ ಅವ್ರಿಗೆ ಏನು ಇಷ್ಟ ಇಲ್ಲ, ಅದನ್ನ ಮಾಡೋದಕ್ಕೆ ನಂಗೂ ಕೂಡ ಇಷ್ಟ ಇಲ್ಲ. ಅವರ ವಿರುದ್ಧವಾಗಿ ಹೋಗಿ ಕೆಲಸ ಮಾಡೋದಕ್ಕೆ ನಂಗೂ ಇಷ್ಟ ಇಲ್ಲ. ಹಾಗಾಗಿ ನಾನು ಕೂಡ ರಾಘವ ಹುಟ್ಟಿದ್ಮೇಲೆ ಯಾವುದೇ ಕೆಲಸಕ್ಕೆ ಕೂಡ ಹೋಗಿರ್ಲಿಲ್ಲ. ರಾಘವನ್ನ ನೆಕ್ಸ್ಟ್ ನರ್ಸರಿ ಕ್ಲಾಸಿಗೆ ಹಾಕಿದ್ವಿ. ಅದಾದ್ಮೇಲೆ LKG ಅಲ್ಲಿ ಅವನು ಮಿಡ್ಲಲ್ಲಿ ಇರ್ಬೇಕಿದ್ರೆ ನಾನು ಕೂಡ ಫ್ಯಾಷನ್ ಡಿಸೈನಿಂಗ್ ಕ್ಲಾಸಿಗೆ ಸೇರಿದೆ. ಇದು ನನ್ನ ಫ್ಯಾಷನ್ ಡಿಸೈನ್, ನಾನು ಯಾವ ತರ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಕಂಪ್ಲೀಟ್ ಮಾಡಿದೆ ಅಂತ ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳಿದ್ದೇನೆ ನಾನು ಎಲ್ಲಿ ಫ್ಯಾಷನ್ ಡಿಸೈನ್ ಕ್ಲಾಸ್ ಮಾಡಿದೆ ಏನು ಅಂತೆಲ್ಲ. ಸೊ ಫ್ಯಾಷನ್ ಡಿಸೈನ್ ಕ್ಲಾಸ್ ಮಾಡಿದೆ. ನೆಕ್ಸ್ಟ್ ಅದರಲ್ಲಿ ನಾನು ಫುಲ್ ಬ್ಯುಸಿ ಆಗಿಬಿಟ್ಟೆ. ಬ್ಲೌಸ್ ಡಿಸೈನ್ ಮಾಡೋದು, ಒಂದೊಂದು ದಿನಕ್ಕೆ ಡಿಸೈನ್ ಅನ್ನ ಕಲಿತಾ ನಾನು ಕೂಡ ಫುಲ್ ಬ್ಯುಸಿ ಆದೆ. ಈ ತರ ಅದಾದ್ಮೇಲೆ ಕೊರೋನಾ ಟೈಮ್ ಬಂತು. ಕೊರೋನಾ ಟೈಮಲ್ಲೂ ಅಷ್ಟೇ ಸ್ವಲ್ಪ ಸ್ಟ್ರಿಕ್ಟ್ ಲಾಕ್ಡೌನ್ ಇರುವಾಗ ಬ್ಯಾಂಗ್ಳೂರಲ್ಲೇ ಇದ್ವಿ. ಆಮೇಲೆ ಬ್ಯಾಂಗ್ಳೂರಲ್ಲಿ ಲಾಕ್ಡೌನ್ ರಿಲೀಸ್ ಆದ್ಮೇಲೆ ಊರಿಗೆ ಬಂದ್ವಿ. ಊರಲ್ಲೂ ಅಷ್ಟೇ ಒಂದು ಸಾಧಾರಣ 1 ವರ್ಷ ಎಲ್ಲ ಊರಲ್ಲೇ ಇದ್ವಿ. ಅಂದ್ರೆ ಇದು ಲಾಕ್ಡೌನ್ ಟೈಮಲ್ಲಿ ಅಷ್ಟೇ ಇದ್ದಿದ್ದು. ಇಲ್ಲೂ ಕೂಡ ಅಷ್ಟೇ ನಾನು ಸೀವಿಂಗ್ ಮೆಷಿನ್ ತಂದಿರೋದ್ರಿಂದ ಫ್ರೀ ಆಗಿ ಅಂತ ಕೂತ್ಕೊಂಡಿರ್ಲಿಲ್ಲ. ಒಂದಲ್ಲ ಒಂದು ಡಿಸೈನ್ ಮಾಡ್ತಾ ನಾನು ಬ್ಯುಸಿ ಆಗಿಬಿಟ್ಟಿದ್ದೆ. ರಾಘವಂದು ಆನ್ಲೈನ್ ಕ್ಲಾಸ್ ನಡೀತಾ ಇತ್ತು. ಇದರ ಮಿಡ್ಲಲ್ಲಿ ಗ್ಯಾಪ್ ಫ್ರೀ ಇರುವಾಗ ನಾನು ಬ್ಲೌಸ್ ಡಿಸೈನ್ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಅದಾದ್ಮೇಲೆ ರಾಘವನ ಸ್ಕೂಲಿಂದ ಏನು ಅವನ್ಗೆ ಆನ್ಲೈನ್ ಕ್ಲಾಸ್ ಇತ್ತಲ್ವಾ, ಇನ್ನು ಆನ್ಲೈನ್ ಕ್ಲಾಸ್ ಇಲ್ಲ, ಸ್ಕೂಲ್ಗೆ ಬರ್ಬೇಕು ಅಂತ ಸ್ಟ್ರಿಕ್ಟ್ ಆಗಿ ಮಾಡಿದ್ರಿಂದ ರಿಟರ್ನ್ ನಾವು ಬ್ಯಾಂಗ್ಳೂರ್ಗೆ ಹೋದ್ವಿ. ಈ ಎಲ್ಲದರ ಮಿಡ್ಲಲ್ಲಿ ನಮ್ಮ ಅಪ್ಪ ಅಮ್ಮಂಗೂ ಕೂಡ ಏಜ್ ಆಗಿತ್ತು. ಅವರು ಕೂಡ
ಕೆಲಸ ಮಾಡೋದಕ್ಕೆ, ಮನೆ ಕೆಲಸ ಮಾಡೋದಕ್ಕೆ ತುಂಬಾ ಕಷ್ಟ ಆಗೋಯ್ತು. ಹಾಗೆ ಬ್ಯಾಂಗ್ಳೂರಲ್ಲಿ ಇರ್ಬೇಕಿದ್ರೆ ಫುಲ್ ಊರಿನ ಚಿಂತೆ, ಅಮ್ಮನ ಮನೆ ಚಿಂತೆ. ಏನಕ್ಕಂದ್ರೆ ಅಪ್ಪ ಅಮ್ಮ ಇಬ್ರೇ ಇರೋದು, ನಾವು ಮೂವರು ಹೆಣ್ಮಕ್ಳಾಗಿರೋದ್ರಿಂದ ಅಪ್ಪ ಅಮ್ಮನ ಜವಾಬ್ದಾರಿ ನಮ್ಮ ಮೇಲೆ ಇತ್ತು. ಸೊ ಇಲ್ಲಿ ಊರಲ್ಲಿ ಅಪ್ಪನಿಗೆ ಇಲ್ಲ ಅಮ್ಮನಿಗೆ ಜಾಸ್ತಿ, ಅಮ್ಮನಿಗೆ ಆರೋಗ್ಯ ಆವಾಗ ಆವಾಗ ಕೈ ಕೊಡ್ತಾ ಇತ್ತು. ನಾವು ದೂರದ ಊರಲ್ಲಿ ಬ್ಯಾಂಗ್ಳೂರಲ್ಲಿ ಇರೋದು, ಅಕ್ಕ ತಂಗಿ ಇರ್ತಾರೆ ಹತ್ರನೇ, ಬಟ್ ಅವರಿಗೆ ಅವ್ರದೇ ಆದ ಜಾಯಿಂಟ್ ಫ್ಯಾಮಿಲಿ ಇತ್ತು. ಇಲ್ಲಿ ಬಂದು ಕೂತ್ಕೊಂಡು ಇವರನ್ನ ನೋಡ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಇರಲಿಲ್ಲ. ಅಂದ್ರೆ ಪ್ರತಿ ಸಲ ಇವರಿಗೆ ಅಮ್ಮನಿಗೆ ಇಲ್ಲ ಅಪ್ಪನಿಗೆ ಏನಾದ್ರು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕು. ಅಂದ್ರೆ ಏಜ್ ಆದಾಗ ಒಂದೊಂದು ವಯೋಸಹಜ ಕಾಯಿಲೆ ಬಂದೇ ಬರುತ್ತೆ ಅಲ್ವಾ. ಇದಕ್ಕೋಸ್ಕರ ಪದೇ ಪದೇ ಅವರು ಕೂಡ ಬಂದು ಹಾಸ್ಪಿಟಲ್ ಅಲ್ಲಿ ನೋಡ್ಕೊಂಡು ಆಮೇಲೆ ಅವರು ರಿಕವರಿ ಆಗೋವರೆಗೂ ಅಮ್ಮನ ಮನೆಯಲ್ಲಿ ಇದ್ದು ನೋಡ್ಕೊಳ್ಳೋದು, ಇದೆಲ್ಲ ಸ್ವಲ್ಪ ಕಷ್ಟ ಆಗೋಯ್ತು. ಹಾಗಾಗಿ ನನ್ಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ನೇ ಶುರು ಆಗೋಯ್ತು. ಬ್ಯಾಂಗ್ಳೂರಲ್ಲಿ ಇರ್ಬೇಕಿದ್ರೆ ಏನ್ ಮಾಡುದು, ಅವರಿಬ್ರೇ ಊರಲ್ಲಿ ಇರ್ತಾರಲ್ವಾ ಅಂತ. ಬ್ಯಾಂಗ್ಳೂರಲ್ಲಿರುವಾಗ ಪ್ರತಿ ಸಲ ಅಮ್ಮನ ಮನೆಗೆ ಬಂದಾಗ ಬನ್ನಿ ಅಲ್ಲಿಗೆ ಶಿಫ್ಟ್ ಆಗೋಣ ಅಂತ ಪ್ರತಿ ಸಲ ಕರೀತಾ ಇದ್ವಿ. ಬಟ್ ಅವರಿಗೆ ಬರುವುದಕ್ಕೆ ಇಷ್ಟ ಇರ್ಲಿಲ್ಲ. ಅಂದ್ರೆ ಅವರು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವರು, ಪೇಟೆಗೆ ಬಂದ್ರೆ ಆ ಜೀವನ ಶೈಲಿಗೆ ಅವರಿಗೆ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗ್ಬೋದು ಅಂತ ಅಮ್ಮಂದು ಚಿಂತೆ ಇತ್ತು. ಅದಲ್ದೇನೆ ಇಲ್ಲಿ ತೋಟ ಮನೆ ಕೆಲಸ ಅಂತೆಲ್ಲ ಮಾಡ್ಕೊಂಡಿದ್ದವರು. ಅಲ್ಲಿ ಪೇಟೆಗೆ ಬಂದ್ರೆ ಯಾವ ತರ ಅವ್ರದ್ದು ಜೀವನ ನಡೆಸ್ಕೊಂಡು ಹೋಗುದು ಅನ್ನೋದು ಕೂಡ ಚಿಂತೆ ಇತ್ತು. ಹಾಗಾಗಿ ಅವರು ಅಂದ್ರೆ ಬ್ಯಾಂಗ್ಳೂರಿಗೆ ಬರುವುದಕ್ಕೆ ಇಂಟ್ರೆಸ್ಟೇ ಇರ್ಲಿಲ್ಲ. ಅಂದ್ರೆ ನಮ್ಗೆ ಅಪ್ಪ ಅಮ್ಮನ ಅಂತೂ ಅನಾಥಾಶ್ರಮಕ್ಕೆ, ಅಲ್ಲಿ ಇಲ್ಲಿ ವೃದ್ಧಾಶ್ರಮ ಅಲ್ಲಿಗೆಲ್ಲ ಹಾಕಿ ಅವರನ್ನ ನೋಡ್ಕೊಳ್ಳೋದು ಬೇಡ ಆಗಿತ್ತು. ಸ್ವತಃ ನಾವು ಮೂವರು ಮಕ್ಳಿದ್ದೀವಿ ಅಲ್ವಾ, ನಾವೇ ಸ್ವತಃ ನೋಡ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಫೈನಲಿ ನಾನು ಫಸ್ಟ್ ಡಿಸೈಡ್ ಮಾಡ್ಕೊಂಡು ಹಸ್ಬೆಂಡ್ ಅಲ್ಲಿ ಹೇಳ್ದೆ ಈ ತರ ನಾವು ಊರಿಗೆ ಶಿಫ್ಟ್ ಆಗೋಣ ಅಂತ. ಅವರು ಸ್ವಲ್ಪ ಟೈಮ್ ತಗೊಂಡ್ರು ಯೋಚನೆ ಮಾಡೋದಕ್ಕೆ. ಆಮೇಲೆ ಅವ್ರಿಗೂ ಓಕೆ ಅಂತ ಅನ್ನಿಸ್ತು. ಹಾಗೆ ನಾವು ನನ್ನ ಹಸ್ಬೆಂಡ್ ಮನೆಯಲ್ಲಿ ಅಕ್ಕನ ಜೊತೆ ತಂಗಿ ಜೊತೆ ಎಲ್ಲ ಮಾತಾಡ್ಕೊಂಡು ಫೈನಲ್ ಆಗಿ ನಾವು ಸರಿ ಅಲ್ಲಿ ಹಸ್ಬೆಂಡ್ ವರ್ಕ್ ಫ್ರಮ್ ಹೋಮ್ ತಗೊಳ್ಳೋದು ಅಂತ ಬೇರೆ ಜಾಬಿಗೆಲ್ಲ ಟ್ರೈ ಮಾಡಿ, ಹಾಗೆ ನಾವು ಅನ್ಕೊಂಡ ಹಾಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಕೂಡ ಸಿಕ್ತು. ಫುಲ್ ಊರಿಗೆ ಶಿಫ್ಟ್ ಆದ್ವಿ. ಹಾಗೆ ನೆಕ್ಸ್ಟ್ ಇಲ್ಲಿ ಊರಲ್ಲಿ ನಮ್ದು ಇವಾಗ ಜೀವನ ಶೈಲಿ ಬೇರೆ ಶುರು ಆಗೋಯ್ತು. ರಾಘವನ್ನ ಕೂಡ ಹತ್ರದ ಸ್ಕೂಲಿಗೆ ನಾವು ಅಡ್ಮಿಷನ್ ಮಾಡ್ಕೊಂಡ್ವಿ. ಯಾರ ಒತ್ತಾಯವೂ ಇಲ್ದೇನೆ ನಮ್ಗೆ ಇಷ್ಟಪಟ್ಟು ಅಪ್ಪ ಅಮ್ಮನ ನೋಡ್ಕೊಳ್ಳೋದಕ್ಕೆ ನಾವು ಇಲ್ಲಿಗೆ ಊರಿಗೆ ಶಿಫ್ಟ್ ಆಗಿರೋದು. ಹಾಗಾಗಿ ನಾವು ಇವಾಗ ಇರೋದು ಅಮ್ಮನ ಮನೆಯಲ್ಲಿ. ಅಪ್ಪ ಅಮ್ಮ ನಮ್ ಜೊತೆ ಇರೋದಲ್ಲ, ನಾವು ಅಪ್ಪ ಅಮ್ಮನ ಜೊತೆ ಅಮ್ಮನ ಮನೆಯಲ್ಲಿ ಇರೋದು. ಹೀಗೆ ದಿನನಿತ್ಯದ ಹಳ್ಳಿಯ ಜೀವನ ಹೊಸದಾಗಿ ಶುರುವಾಗೋಯ್ತು. ಇದೇ ಇವಾಗ ನಾನು ಅಮ್ಮನ ಮನೆಯಲ್ಲಿ ಇದ್ಕೊಂಡು ಅಪ್ಪ ಅಮ್ಮನ ನೋಡ್ಕೊಂಡು ತೋಟದ ಕೆಲಸ ಕೂಡ ಮಾಡ್ತೀನಿ. ತೋಟದ ಕೆಲಸ ಏನು ನಂಗೆ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಏನಕ್ಕಂದ್ರೆ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ತೋಟದ ಕೆಲಸ ಎಲ್ಲ ಮಾಡಿ ಗೊತ್ತಿರೋದ್ರಿಂದ ನಂಗೆ ತೋಟದ ಕೆಲಸ ಏನು ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಎಲ್ಲ ಕೆಲಸವನ್ನ ನಾನು ಚೆನ್ನಾಗಿ ಖುಷಿಯಿಂದ ಮಾಡ್ತಾ ಹೋಗ್ತಾ ಇದ್ದೀನಿ. ಅದಾದ್ಮೇಲೆ ಊರಿಗೆ ಶಿಫ್ಟ್ ಆದ್ಮೇಲೆ ಲಾಸ್ಟ್ 1.5 ವರ್ಷಕ್ಕಿಂತ ಮುಂಚೆ ಭಾರ್ಗವ ಕೂಡ ಹುಟ್ಟಿದ. ಹಾಗೆ ನಮ್ದು ಪುಟ್ಟ ಸಂಸಾರ, ಗಂಡ ಹೆಂಡತಿ ಇಬ್ರು ಮಕ್ಕಳು, ಆಮೇಲೆ ಅಪ್ಪ ಅಮ್ಮ ಕೂಡ ಜೊತೆಗೆ ಇದ್ದಾರೆ. ಹಾಗೆ ಖುಷಿಯಿಂದ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ ಕೆಲಸ ಕೀಳರಿಮೆ, ಈ ಕೆಲಸ ಕೀಳರಿಮೆ ಅಂತ ಯಾವ್ದನ್ನ ನಾನು ಅದು ಜಾಸ್ತಿ ವ್ಯಾಲ್ಯೂ ಇರೋದು, ಇದು ಕಡಿಮೆ ವ್ಯಾಲ್ಯೂ ಇರೋದು ಅಂತ ಯಾವ್ದನ್ನ ನೋಡ್ಕೊಳ್ಳಲ್ಲ. ತೋಟದ ಕೆಲಸ ಆದ್ರೂ ನಮ್ದೇ ತೋಟ, ನಾವೇ ಕೆಲಸ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ. ಸೊ ತೋಟದ ಕೆಲಸ ಕೂಡ ಮಾಡ್ತಾ ಹೋಗ್ತಾ ಇದ್ದೀನಿ. ಅಮ್ಮ ಕೂಡ ಅಷ್ಟೇ, ಇವಾಗ ಏಜ್ ಆಯ್ತು, ಅವರಿಗೆ ಎಷ್ಟ ಆಗುತ್ತೋ ಅಷ್ಟು ಕೆಲಸ ಅವರು ಕೂಡ ಮಾಡ್ತಾ ಇದ್ದಾರೆ. ಅಪ್ಪ ಅಮ್ಮನ ನೋಡ್ಕೊಳ್ಳುವ ಉದ್ದೇಶದಿಂದಲೇ ನಾವು ಊರಿಗೆ ಅಮ್ಮನ ಮನೆಗೆ ಶಿಫ್ಟ್ ಆಗಿರೋದು, ಅಪ್ಪ ಅಮ್ಮನ ಜೊತೆಗೇನೆ ಇರೋದು. ಅವರಿಗೆ ಈ ಏಜ್ ಅಲ್ಲಿ ಇನ್ನೇನ್ ಬೇಕಾಗಿರುತ್ತೆ ಅಲ್ವಾ, ಮಕ್ಕಳದ್ದು ಚೆನ್ನಾಗಿ ಮಾತಾಡ್ಬೇಕು, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೇಕು, ಅವರನ್ನ ಪ್ರೀತಿ ಮಾಡ್ಕೊಂಡು ನೋಡ್ತಾ ಇರ್ಬೇಕು. ಇಷ್ಟೇ ಅವರು ಕೂಡ ನಮ್ಮ ಕೈಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಹೀಗೆ ಯಾವ ತರ ನಾನು ಮನೆ ಕೆಲಸ, ತೋಟದ ಕೆಲಸ, ಈ ತರ ಅದರ ಜೊತೆಗೆ ಯೂಟ್ಯೂಬ್ ಅನ್ನೆಲ್ಲ ಯಾವ ತರ ಮೇಂಟೈನ್ ಮಾಡ್ತೀರಾ ಅಂತ ಕೇಳಿದ್ರಿ. ಹಾಗೆ ಕೆಲವು ಅಮ್ಮನಿಗೆ ಆಗುವಂತಹ ಕೆಲಸವನ್ನ ಅಮ್ಮ ಮಾಡಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ನಾನು ತೋಟಕ್ಕೆ ಹೋದಾಗ, ಇಲ್ಲ ನಾನು ತೋಟದ ಕೆಲಸ ಮಾಡ್ಬೇಕಿದ್ರೆ, ಮನೆ ಕೆಲಸ ಮಾಡ್ಬೇಕಿದ್ರೆ, ಅಡುಗೆ ಕೆಲಸ ಮಾಡ್ಬೇಕಿದ್ರೆ ಅಪ್ಪ ನೋಡ್ಕೊಳ್ತಾರೆ.
ಅಡಿಗೆ ಕೆಲಸ ಮಾಡ್ಬೇಕಿದ್ರೆ ಸ್ವಲ್ಪ ಸ್ವಲ್ಪ ನಾನಲ್ಲಿ ನೋಡ್ಕೊಳ್ತಾ ಇರ್ತೀನಿ. ಬಟ್ ಇವಾಗ ಅವನಂತೂ ತುಂಬಾ ಕೀಟ್ಲೆ ಮಾಡ್ತಾನೆ. ಸ್ಟವ್ ಹತ್ರ ಬರೋದು, ಅಲ್ಲಿ ಸ್ಟವ್ ಇಂದು ಬಟನ್ ಅನ್ನೆಲ್ಲ ಪ್ರೆಸ್ ಮಾಡೋದು, ಈ ತರ ಎಲ್ಲ ಮಾಡ್ತಾ ಸ್ವಲ್ಪ ಕೀಟ್ಲೆ ಮಾಡೋದಕ್ಕೆ ಶುರು ಮಾಡಿದಾನೆ. ಹಾಗಾಗಿ ಇವಾಗ ಮೋಸ್ಟ್ ಆಫ್ ದಿ ಟೈಮು ನಮ್ಮಪ್ಪನ ಜೊತೆನೆ ನಾನು ಭಾರ್ಗವನ ಬಿಟ್ಟಿರ್ತೀನಿ. ಅಪ್ಪ ಮತ್ತೆ ಭಾರ್ಗವ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ. ಹಾಗೆ ತೋಟದ ಕೆಲಸ ಮಾಡುವಾಗ್ಲೂ ಅಷ್ಟೇ ಅಮ್ಮ ಮತ್ತೆ ಅಪ್ಪ ಇಬ್ರು ಸೇರ್ಕೊಂಡು ನೋಡ್ಕೊಳ್ತಾರೆ. ಅಂದ್ರೆ ನಾನು ಬೆಳಿಗ್ಗೆ ಅಡಿಗೆ ಕೆಲಸವನ್ನೆಲ್ಲ ಮುಗಿಸ್ಬಿಟ್ಟು ತೋಟಕ್ಕೆ ಹೋಗ್ತೀನಲ್ವಾ, ಸೊ ಅಮ್ಮನಿಗೆ ಅಡಿಗೆ ಕೆಲಸ ಎಲ್ಲ ಏನ್ ಪೆಂಡಿಂಗ್ ಉಳಿಯಲ್ಲ. ಹಾಗಾಗಿ ಮಗುವನ್ನ ಭಾರ್ಗವನ್ನ ಅಪ್ಪ ಮತ್ತೆ ಅಮ್ಮ ಸೇರ್ಕೊಂಡು ನೋಡ್ಕೊಳ್ತಾರೆ. ಹೀಗೆ ಜೀವನ ಹೋಗ್ತಾ ಇದೆ. ತುಂಬಾ ಖುಷಿ ಪಟ್ಟು ನಾನು ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಿದ್ದು, ನನ್ನ ಒಂದು ಹಳ್ಳಿಯಲ್ಲಿರುವಂತಹ ಜೀವನ ಶೈಲಿಯನ್ನ ನಿಮ್ ಜೊತೆ ಶೇರ್ ಮಾಡ್ಬೇಕು, ಈ ತರದ್ದೆಲ್ಲ ಮೆಂಟಾಲಿಟಿಯನ್ನ ಇಟ್ಕೊಂಡು ನಾನು ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರೋದು. ಹಾಗೆ ತುಂಬಾ ಖುಷಿಯಿಂದ ನಾನು ಇವಾಗ ಯೂಟ್ಯೂಬ್ಗೆ ವಿಡಿಯೋಸ್ ಅನ್ನ ಕೂಡ ಮಾಡ್ತೀನಿ. ತುಂಬಾ ಖುಷಿ ಆಗ್ತಾ ಇದೆ. ಕೆಲವೊಬ್ರು ಪ್ರತಿ ರೆಗ್ಯುಲರ್ ನನ್ನ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಇದಾರಲ್ಲ, ತುಂಬಾ ಚೆನ್ನಾಗಿ ಕಮೆಂಟ್ ಹಾಕ್ತಾರೆ. ಕೆಲವೊಬ್ರು ಡೈಲಿ ವಿಡಿಯೋ ನೋಡ್ತಾ ಕಮೆಂಟ್ ಹಾಕೋರು, ಒಂದ್ ದಿವಸ ವಿಡಿಯೋ ನೋಡಿಲ್ಲ ಅಂದ್ರೆ ಏನಪ್ಪಾ ಇವರು ವಿಡಿಯೋ ನೋಡಿಲ್ಲ ಅನ್ನೋ ಅಷ್ಟು ಮಟ್ಟಿಗೆ ನಾನು ಯೂಟ್ಯೂಬ್ ಅನ್ನ ಹಚ್ಕೊಂಡಿದೀನಿ. ತುಂಬಾ ಇಷ್ಟಪಟ್ಟು ತುಂಬಾ ಖುಷಿಯಿಂದ ಇವಾಗ ಯೂಟ್ಯೂಬ್ ಚಾನೆಲ್ಗೆ ವಿಡಿಯೋ ಮಾಡೋದಾಗ್ಲಿ, ಅದಕ್ಕೆ ಕಂಟೆಂಟ್ ಹುಡುಕೋದಾಗ್ಲಿ, ಈ ತರ ತುಂಬಾ ಖುಷಿಯಿಂದ ಯೂಟ್ಯೂಬ್ ಅಲ್ಲಿ ಕೂಡ ಕೆಲಸ ಮಾಡ್ಕೊಂಡು ಇದು ನಾನು ಇಷ್ಟಪಟ್ಟು ನಾನು ಚೂಸ್ ಮಾಡ್ಕೊಂಡಿರೋದು. ಹಾಗಾಗಿ ನಾನು ಇವಾಗ ತುಂಬಾ ಖುಷಿಯಿಂದ ತುಂಬಾ ಇಷ್ಟಪಟ್ಟು ಕಂಟೆಂಟ್ ಅನ್ನ ಹುಡುಕೋದಾಗ್ಲಿ, ವಿಡಿಯೋ ಶೂಟ್ ಮಾಡೋದಾಗ್ಲಿ, ಅದ್ರದೇ ಕೆಲಸದಲ್ಲಿ ಕೂಡ ಬ್ಯುಸಿ ಇರ್ತೀನಿ. ಹಾಗಾಗಿ ಸ್ವಲ್ಪ ಸ್ಟಿಚಿಂಗ್ ಕೆಲಸ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಸಾಕಾಗ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಮಾಡ್ಕೊಂಡು ಸ್ಟಿಚಿಂಗ್ ಕೆಲಸವನ್ನ ಕೂಡ ಶುರು ಮಾಡ್ಕೊಂಡಿದೀನಿ. ಈ ಎಲ್ಲ ಕೆಲಸದಲ್ಲಿ ನಾನು ಬ್ಯುಸಿ ಇರೋದ್ರಿಂದ ಲೈಫ್ ಅನ್ನಂತೂ ಟೈಮ್ ವೇಸ್ಟ್ ಮಾಡದೆ ಎಂಜಾಯ್ ಮಾಡ್ಕೊಂಡು ಎಲ್ಲರ ಜೊತೆ ಖುಷಿಯಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದು ನಂಗೆ ನೆಮ್ಮದಿ ಇದೆ, ಸ್ಯಾಟಿಸ್ಫೈ ಕೂಡ ಇದೆ. ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ನನ್ನ ಲೈಫ್ ಸ್ಟೋರಿಯನ್ನ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಅನ್ನ ನಾವು ಯಾಕೆ ಅಮ್ಮನ ಮನೆಯಲ್ಲಿ ಇದ್ದೀವಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ವಿಡಿಯೋವನ್ನ ತುಂಬಾ ಡ್ರ್ಯಾಗ್ ಮಾಡಿಲ್ಲ. ಡ್ರ್ಯಾಗ್ ಮಾಡಿದ್ರೆ ನಿಮ್ಗೂ ಕೂಡ ವಿಡಿಯೋ ಬೋರ್ ಆಗುತ್ತೆ ಅಂತ ಮೇನ್ ಏನ್ ಕ್ವಶನ್ ಕೇಳಿದೀರಾ ಅದಕ್ಕಷ್ಟೇ ನಾನು ಆನ್ಸರ್ ಮಾಡಿದ್ದೀನಿ. ವಿಡಿಯೋವನ್ನ ಪೂರ್ತಿ ನೋಡಿ, ಕಮೆಂಟ್ ಮಾಡಿ, ಕ್ವಶನ್ ಕೇಳ್ದ ನಿಮ್ಗೆಲ್ಲಿಗೂ ನಿಜವಾಗೂ ತುಂಬಾ ತುಂಬಾ ಧನ್ಯವಾದಗಳು. ಇದೇ ತರ ಪ್ರೀತಿಯನ್ನ ಕೊಡ್ತಾ ಇರಿ. ಒಳ್ಳೊಳ್ಳೆ ಕಂಟೆಂಟ್ ಅನ್ನ ನಾನು ಕೂಡ ನನ್ಗೆ ಎಷ್ಟರ ಮಟ್ಟಿಗೆ ಆಗುತ್ತೆ ಅಷ್ಟರ ಮಟ್ಟಿಗೆ ಒಳ್ಳೊಳ್ಳೆ ಕಂಟೆಂಟ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ನಿಮ್ಮ ಈ ಪ್ರೀತಿ ವಿಶ್ವಾಸದಿಂದ ನಾನು ಕೂಡ ಇನ್ನಷ್ಟು ಈ ಯೂಟ್ಯೂಬ್ನ ಜರ್ನಿಯನ್ನ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀನಿ. ಆದಷ್ಟು ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಯಾರೇ ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.